ಎಲ್ಲೆಡೆ ಕೂಡ ಸರಳವಾಗಿನೇ ಗಣೇಶ ಹಬ್ಬವನ್ನ ಆಚರಿಸಲಾಗ್ತಾ ಇದೆ. ಸಾಮೂಹಿಕ ಗಣೇಶೋತ್ಸವಕ್ಕೆ ಸರ್ಕಾರ ಅನುಮತಿ ನೀಡಿರೋದ್ರಿಂದ ಹಬ್ಬಕ್ಕೆ ಕಳೆಗಟ್ಟಿರುವಂತದ್ದು. ಆದ್ರೆ 4 ಅಡಿ ಎತ್ತರ ಗಣೇಶನನ್ನ ಮಾತ್ರ ಪೆಂಡಾಲ್ಗಳಲ್ಲಿ ಕೂರಿಸಬಹುದು. ಆದ್ರೆ ಸಾರ್ವಜನಿಕ ಸ್ಥಳಗಳಲ್ಲಿ 4 ಅಡಿ ಮಾತ್ರ ಇರಬೇಕು ಆ ಗಣೇಶ ಮೂರ್ತಿ. ಮನೆಗಳಲ್ಲಿ 2 ಅಡಿ ಎತ್ತರದ ಗಣೇಶನನ್ನಷ್ಟೇ ಕೂರಿಸಬೇಕು ಅನ್ನುವಂತ ರೂಲ್ಸ್ ಅನ್ನ ಈಗ ಆಲ್ರೆಡಿ ಸರ್ಕಾರ ಮಾಡಿದೆ. ಭಕ್ತರು ಗಣೇಶ ಮೂರ್ತಿಗಳನ್ನ ಪೆಂಡಾಲ್ ಹಾಗೂ ಮನೆಗಳಿಗೆ ಕೊಂಡೊಯ್ತಾ ಇದ್ದಾರೆ. ಗಣೇಶನ ಸ್ವಾಗತಕ್ಕೆ ಎಲ್ಲಾ ಕಡೆ ಕೂಡ ಸಿದ್ಧತೆ ಜೋರಾಗಿದೆ. ಗಣೇಶ ಭರ್ಜರಿ ಮೆರವಣಿಗೆ ಹಾಗೂ ಸಂಗೀತ, ಹಾಡು, ನೃತ್ಯ, ಡಿಜೆ ಅಂತ ಕಾರ್ಯಕ್ರಮಗಳಿಗೆ ಸರ್ಕಾರ ಕೊರೋನಾದ ಹಿನ್ನೆಲೆಯಲ್ಲಿ ಬ್ರೇಕ್ ಅನ್ನ ಹಾಕಿದೆ. ಯಾಕೆಂದ್ರೆ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸೇರಬಾರ್ದು ಅನ್ನುವಂತ ನಿಟ್ಟಿನಲ್ಲಿ. ಯಾಕೆಂದ್ರೆ ಕೊರೋನಾ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸೇರಿದಂತ ಸಂದರ್ಭದಲ್ಲಿ ಈಸಿಯಾಗಿ ಸ್ಪ್ರೆಡ್ ಆಗ್ಬಿಡುತ್ತೆ. ಸೊ ಈ ಕಾರಣಕ್ಕೆ ಈ ರೀತಿಯಾಗಿ ಬ್ರೇಕ್ ಅನ್ನ ಹಾಕಲಾಗಿದೆ. ಮನೆಯಲ್ಲಿಟ್ಟಂತ ಮೂರ್ತಿಗಳನ್ನ ಮನೆಯಲ್ಲೇ ವಿಸರ್ಜಿಸಬೇಕು. ಸಾರ್ವಜನಿಕ ಸ್ಥಳದಲ್ಲಿಟ್ಟಂತ ಮೂರ್ತಿಗಳನ್ನ ಗುರುತಿಸಿರುವಂತಹ ಹೊಂಡ ಆಗಿರ್ಬೋದು, ಕೃತಕ ವಿಸರ್ಜನಾ ಟ್ಯಾಂಕರ್ ಆಗಿರ್ಬೋದು ಅಥವಾ ಮೊಬೈಲ್ ಟ್ಯಾಂಕ್ ಗಳಲ್ಲಿ ವಿಸರ್ಜನೆ ಮಾಡಬೇಕು. ಬೆಂಗಳೂರಿನ ದೊಡ್ಡ ಗಣೇಶ ದೇವಾಲಯದಲ್ಲಿ ಹೂವು ಹಾಗೂ ನೋಟಿನ ಅಲಂಕಾರವನ್ನ ಮಾಡಲಾಗಿದೆ. ಶಿವಮೊಗ್ಗದಲ್ಲಿ ಒಂದೇ ದಿನ ಗಣೇಶ ಮೂರ್ತಿ ಪ್ರತಿಷ್ಠಾಪನೆಯನ್ನ ಮಾಡಲಾಗ್ತಾ ಇದೆ. ಇಂದು ಬೆಳಗ್ಗೆ ಪ್ರತಿಷ್ಠಾಪನೆ, ಸಂಜೆ ವಿಸರ್ಜನೆಯನ್ನ ಮಾಡಬೇಕು ಅಂತ ಜಿಲ್ಲಾಡಳಿತದ ಆದೇಶದಂತೆ ಒಂದೇ ದಿನ ಗಣೇಶೋತ್ಸವ ಆಚರಣೆಯನ್ನ ಮಾಡಲಾಗ್ತಾ ಇದೆ. ಒಂದೇ ದಿನ ಹಬ್ಬವನ್ನ ಆಚರಿಸಲಿಕ್ಕೆ ಒಪ್ಪಿಕೊಂಡಿದ್ದಾವೆ ಅಲ್ಲಿನ ಗಣಪತಿಯ ಸಂಘಟನೆಗಳು. ಸೈನ್ಸ್ ಮೈದಾನದಲ್ಲಿ ಗಣೇಶ ಮೂರ್ತಿಗಳ ಖರೀದಿಯ ಭರಾಟೆ ಕೂಡ ಜೋರಾಗಿದೆ. ಹುಬ್ಬಳ್ಳಿ ಹಾಗೂ ಧಾರವಾಡದಲ್ಲಿ 11 ದಿನ ಗಣೇಶನನ್ನ ಕೂರಿಸಬಹುದು. ಹಾವೇರಿಯಲ್ಲೂ ಕೂಡ ಅಷ್ಟೇ ಗೌರಿ ಗಣೇಶ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಬೆಳಗ್ಗೆಯಿಂದ ಗಣೇಶ ಮೂರ್ತಿ ಖರೀದಿಯಲ್ಲಿ ಜನ ಬ್ಯುಸಿ ಆಗಿದ್ದಾರೆ. ಇತ್ತ ರಾಯಚೂರಿನಲ್ಲಿ ಗಣೇಶ ಹಬ್ಬದ ಆಚರಣೆಗೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದ್ದು ವೀರ ಸಾವರ್ಕರ್ ಸಂಘದಿಂದ ಭವ್ಯವಾದಂತ ಮಂಟಪವನ್ನ ರಚನೆ ಮಾಡಲಾಗಿದೆ. ಇನ್ನು ಯಾವ್ಯಾವ ರೀತಿಯಾಗಿ ಹಬ್ಬದ ಸಡಗರ ಸಂಭ್ರಮ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಬೆಂಗಳೂರಿನಿಂದ ಶರಣು ಹಂಪಿ ನೇರ ಸಂಪರ್ಕದಲ್ಲಿದ್ದಾರೆ. ಹಾಗೆ ಹುಬ್ಬಳ್ಳಿಯಿಂದ ನಮ್ಮ ಪ್ರತಿನಿಧಿ ಪರಶುರಾಮ್, ಇನ್ನ ಶಿವಮೊಗ್ಗದಿಂದ ನಮ್ಮ ಪ್ರತಿನಿಧಿ ನಾಗರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮೊದಲಾಗಿ ಬೆಂಗಳೂರಿಗೆ ಹೋಗೋಣ, ಅಲ್ಲಿ ಹೇಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳೋಣ. ಎಸ್ ಶರಣು ಹಂಪಿ ಗಣೇಶ ದೇವಸ್ಥಾನದ ಮುಂಭಾಗ ಇದ್ದೀರಾ. ಇತಿಹಾಸ ಪ್ರಸಿದ್ಧ ದೇವಸ್ಥಾನ ಅದು. ಸಾಕಷ್ಟು ಸಂಖ್ಯೆಯಲ್ಲಿ ಈ ಹಿಂದಿನ ಗಣೇಶ ಹಬ್ಬದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರ್ತಾ ಇದ್ರು. ಇವತ್ತು ಹೇಗಿದೆ ಅಲ್ಲಿ ಭಕ್ತರ ದಂಡು ಮತ್ತೆ ವಿಶೇಷವಾದಂತ ಪೂಜೆ ಪುನಸ್ಕಾರಗಳು? ಪೃಥ್ವಿರಾಜ್, ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ಗಣೇಶ ಹಬ್ಬ ಬಂದಿದೆ. ಆದರೆ ಈ ಬಾರಿ ಗಣೇಶ ಹಬ್ಬದ ವಿಶೇಷತೆ ಏನು ಅಂತಂದರೆ, ಅಥವಾ ಸಂದಿಗ್ಧ ಪರಿಸ್ಥಿತಿ ಅಂದರೆ, ಕರೋನಾ ಹಿನ್ನೆಲೆಯಲ್ಲಿ ಸರಳವಾಗಿ ಆಚರಣೆ ಮಾಡಲಿಕ್ಕೆ ಸರ್ಕಾರನೇ ಸೂಚನೆ ನೀಡಿದೆ. ಈ ಹಿನ್ನೆಲೆಯಲ್ಲಿ ಮನೆಯಲ್ಲಿ ಸರಳವಾಗಿ ಆಚರಣೆ ಮಾಡ್ತಾರೆ. ವಿಸರ್ಜನೆಯನ್ನು ಕೂಡ ಗಣೇಶವನ್ನು ಅಲ್ಲೇ ಮಾಡಬೇಕಾಗ್ತದೆ. ಆದರೆ ಹೊರಗಡೆ ಸಾರ್ವಜನಿಕ ಪ್ರತಿಷ್ಠಾಪನೆಗೆ 3 ದಿನ ಅವಕಾಶ ಇದೆ. ವಾರ್ಡ್ಗೆ 1 ರೀತಿಯಾಗಿ ಬೆಂಗಳೂರಿನ ದೊಡ್ಡ ಬಸವನಗುಡಿಯಲ್ಲಿರುವಂಥ ದೊಡ್ಡ ಗಣಪತಿ ದೇವಸ್ಥಾನದಲ್ಲಿ ಇತಿಹಾಸ ಪ್ರಸಿದ್ಧ ದೇವಸ್ಥಾನ. ಇದುವರೆಗೂ ಕೂಡ ಭಕ್ತರ ಸಂಖ್ಯೆ ಬಹಳಷ್ಟು ಕಡಿಮೆ ಇತ್ತು. ಈಗ ಭಕ್ತರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಬೆಳಗ್ಗೆಯಿಂದಲೂ ಕೂಡ ಸಾಕಷ್ಟು ರೀತಿಯಂಥ ವಿಶೇಷವಾದಂಥ ಪೂಜೆಗಳನ್ನು ಮಾಡಿದರು, ನೋಟಿನ ಅಲಂಕಾರ ಮಾಡಿದರು ಮತ್ತು ಕಡುಬಿನ ಅಲಂಕಾರನೂ ಮಾಡಿದರು. ಈಗ ನಾವಿರುವಂಥ ಸ್ಥಳ ಬೆಂಗಳೂರಿನ JP ನಗರದಲ್ಲಿರುವಂಥ ಪುಟ್ಟೇನಹಳ್ಳಿ ಗ್ರಾಮದ ಬಳಿ ಇರುವಂಥ ಈ ಗಣೇಶ ಏನಿದೆ ಬಹಳ ವಿಶೇಷವಾದಂಥ ಗಣೇಶ. ಸತ್ಯಸಾಯಿ ಗಣಪತಿ ದೇವಸ್ಥಾನದಲ್ಲಿ ಪರಿಸರ ಸ್ನೇಹಿ ಗಣಪವನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ತುಂಬ ಚಿಕ್ಕದಾದಂಥ ಮಣ್ಣಿನ ಗಣಪವನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿರೋದು. ಆದರೆ ಇಲ್ಲಿ ಈ ದೇವಸ್ಥಾನಕ್ಕೆ ಅಲಂಕಾರ ಮಾಡಿರೋದು ಬಹಳಷ್ಟು ಅದ್ಭುತವಾಗಿ ಕಂಡು ಬರ್ತದೆ. ಪ್ರತಿ ವರ್ಷನೂ ಕೂಡ ಗಣೇಶ ಪ್ರತಿಷ್ಠಾಪನೆ ಮಾಡೋದರಲ್ಲಿ ಈ JP ನಗರದ ಪುಟ್ಟೇನಹಳ್ಳಿರುವಂಥ ಸತ್ಯಸಾಯಿ ದೇವಸ್ಥಾನ ಸಾಕಷ್ಟು ರೀತಿಯಾದಂಥ ವಿಶೇಷವಾಗಿ ಆಚರಣೆಯನ್ನು ಮಾಡ್ತಾ ಇದೆ. ಅದೇ ರೀತಿಯಾಗಿ ಈ ವರ್ಷನೂ ಕೂಡ ಆಚರಣೆ ಮಾಡ್ತಾ ಇದ್ದಾರೆ. ಸಾಮಾಜಿಕ ಅಂತರಬೇಕು ಮತ್ತು ಮುಂಜಾಗ್ರತಾ ಕ್ರಮಗಳನ್ನು ಏನೇನು ತೆಗೆದುಕೊಳ್ಬೇಕು ಅವೆಲ್ಲವನ್ನು ಕೂಡ ತೆಗೆದುಕೊಳ್ತಾ ಇದ್ದಾರೆ. ಹೂವಿನ ಅಲಂಕಾರ ಅಂದರೆ ಇದರಲ್ಲಿ ಕೃತಕ ಹೂವು ಕೂಡ ಇದೆ ಮತ್ತು ಸಹಜ ಹೂಗಳಿದ್ದಾವೆ ಮತ್ತು ವಿವಿಧ ರೀತಿಯಾದಂಥ ಹೂಗಳು ಈ ಮದುವೆಯ ದಿಬ್ಬಣದ ಒಳಗಡೆ ಇರ್ತದಲ್ಲ ಆ ರೀತಿಯಾಗಿ
ವಿಶೇಷ ಅಲಂಕಾರ ಎಲ್ಲಿ ನೋಡಿದ್ರು ಕೂಡ ಹೂಗಳಿಂದನೇ ಅಲಂಕಾರಗೊಂಡಿರೋದು. ಇದ್ರ ಜೊತೆಗೆ ವಿದ್ಯುತ್ ಅಲಂಕಾರನು ಕೂಡ ಸೋಜಿಗನ್ನಿಸ್ತಾ ಇದೆ ನೋಡ್ಲಿಕ್ಕೆ. ಬಂದಂತ ಸಾಲು ಸಾಲಾಗಿ ನಿಂತ್ಕೊಂಡು ಸಾಧ್ಯ ಆದಷ್ಟು ಮಟ್ಟಿಗೆ ಹೋಗ್ತಾ ಇದ್ದಾರೆ. ಇನ್ನೊಂದು ವಿಶೇಷ ಅಂದ್ರೆ ಇಲ್ಲಿ ಬಂದವರು ಎಲ್ಲರೂ ಕೂಡ ತಮ್ಮ ಮೊಬೈಲ್ ಅಲ್ಲಿ ಸೆರೆ ಹಿಡಿಯುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ, ಯಾಕಂದ್ರೆ ಅಷ್ಟು ಅದ್ಭುತವಾಗಿದೆ ನೋಡ್ಲಿಕ್ಕೆ. ಇನ್ನು ಪ್ರಮುಖ ಏನ್ ಗಣೇಶ ದೇವಸ್ಥಾನ ಇದೆ, ಈ ಗಣೇಶ ದೇವಸ್ಥಾನಕ್ಕೆ ಬೆಳ್ಳಿಯಿಂದ ಕವಚದಿಂದ ಸಂಪೂರ್ಣವಾಗಿ ಹೊದಿಕೆ ಆಗಿದೆ ಮತ್ತು ಅಲಂಕಾರದಿಂದ ಪೂಜೆ ಮಾಡ್ತಾ ಇದ್ದಾರೆ. ಇನ್ನು ಎಡಭಾಗಕ್ಕೆ ಇರೋದು ಪರಿಸರ ಸ್ನೇಹಿ ಗಣಪ, ಬಹಳ ಚಿಕ್ಕದಾದಂಥ ಮೂರ್ತಿ. ಯಾಕಂದ್ರೆ ಸರಳವಾಗಿ ಆಚರಣೆ ಮಾಡಬೇಕು ಅನ್ನೋ ಕಾರಣಕ್ಕಾಗಿ 3 ದಿನಗಳ ಕಾಲ ಈ ಪರಿಸರ ಸ್ನೇಹಿ ಗಣಪ ಇರ್ತದೆ. ಬೆಳಗ್ಗೆಯಿಂದನೂ ಕೂಡ ಹೋಮ ಹವನಗಳು ಬಲಭಾಗದಲ್ಲಿ ನಡೀತಾ ಇದೆ. ಆದ್ರೆ ಇಡೀ ದೇವಸ್ಥಾನವನ್ನ ಡೆಕೋರೇಷನ್ ಮಾಡಿರೋದು ಬಹಳ ಅದ್ಭುತವಾಗಿ ಕಂಡು ಬರ್ತದೆ. ಯಾಕಂದ್ರೆ ಬೆಂಗಳೂರಿನಲ್ಲಿ ಇರುವಂತ ದೇವಸ್ಥಾನಗಳಲ್ಲಿ ಪೂಜಾ ಪುನಸ್ಕಾರಗಳು ನಡೀತಾ ಇದೆ ಮತ್ತು ಹೆಚ್ಚಿನ ಭಕ್ತರ ಸಂಖ್ಯೆ ಏನು ಬರ್ತಾ ಇಲ್ಲ. ಆದರೆ ಪ್ರತಿ ವರ್ಷನೂ ಕೂಡ ಈ ದೇವಸ್ಥಾನದಲ್ಲಿರುವಂಥ ಟ್ರಸ್ಟ್ನವರು ಈ ದೇವಸ್ಥಾನವನ್ನು ವಿಶೇಷವಾಗಿ ಆಯೋಜನೆಯನ್ನು ಮಾಡ್ತಾ ಇದ್ರು. ಕರೋನಾದ ಸಂದಿಗ್ಧ ಪರಿಸ್ಥಿತಿಯಲ್ಲೂ ಕೂಡ ಹೆಚ್ಚು ಜನ ಬರದೇ ಹೋದ್ರೂ ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಳುವ ರೀತಿಯಾಗಿ ನೋಡ್ಕೊಳ್ತಾ ಯಾವ ರೀತಿಯಾದಂಥ ಕ್ರಮಗಳನ್ನು ಕೈಗೊಳ್ಬೇಕು ಅದನ್ನು ಮಾಡ್ತಾನೆ ಇಲ್ಲಿ ಡೆಕೋರೇಷನ್ ಮಾಡಿರೋದು. ಇದು ಬಹಳಷ್ಟು ಸೋಜಿಗತೆಯನ್ನ ತರಿಸ್ತಾ ಇದೆ ಮತ್ತು ಇದು ಆಕರ್ಷಣೀಯ ಕೇಂದ್ರ ಬಿಂದು ಕೂಡ ಆಗಿದೆ. ಪೃಥ್ವಿರಾಜ್. ಓಕೆ, ಶರಣು ಹಂಪಿ. ಎಸ್, ಇದು ಬೆಂಗಳೂರಿನ ಗಣಪತಿ ದೇವಸ್ಥಾನಗಳಲ್ಲಿ ಇರುವಂತಹ ಹಬ್ಬದ ಸಡಗರ ಸಂಭ್ರಮ. ಭಕ್ತರ ಸಂಖ್ಯೆ ಇಳಿಕೆ ಆದ್ರೂ ಕೂಡ ಅಲ್ಲಿ ಪೂಜೆ ಪುನಸ್ಕಾರಗಳು ಮಾತ್ರ ಜೋರಾಗಿ ನಡೀತಾ ಇದಾವೆ. ಇನ್ನ ಶಿವಮೊಗ್ಗಕ್ಕೆ ಹೋಗೋಣ, ಅಲ್ಲಿ ಹೇಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ. ಎಸ್ ನಾಗರಾಜ್, ಇಲ್ಲಿ ಪ್ರಮುಖವಾಗಿ ಶಿವಮೊಗ್ಗದಲ್ಲಿ ಯಾವಾಗ್ಲೂ ಕೂಡ ಜೋರಾಗಿ ಗಣಪತಿ ಹಬ್ಬವನ್ನ ಆಚರಣೆ ಮಾಡ್ಲಾಗ್ತಾ ಇತ್ತು. ಬಟ್ ಈ ಬಾರಿ ಕೊರೋನಾ ಎಫೆಕ್ಟ್ ಅಲ್ಲಿ ಯಾವ ರೀತಿಯಾಗಿ ತಟ್ಟಿದೆ ಹಬ್ಬಕ್ಕೆ? ಪೃಥ್ವಿರಾಜ್, ಏನು ಕೊರೋನಾ ಹಿನ್ನೆಲೆಯಲ್ಲಿ ಏನು ಶಿವಮೊಗ್ಗ ಜಿಲ್ಲೆಯಲ್ಲಿ ಏನು ಒಂದು ದಿನ ಮಾತ್ರ ಗಣಪತಿ ಪ್ರತಿಷ್ಠಾಪನೆಗೆ ಒಂದು ಅವಕಾಶವನ್ನು ಮಾಡಲಾಗಿದೆ. ನಾವೀಗ ಶಿವಮೊಗ್ಗದ ಪ್ರಸಿದ್ಧ ಏನು ಗಣಪತಿ ದೇವಸ್ಥಾನದಲ್ಲಿದ್ದೇವೆ. ಏನು ರಾಮಣ್ಣ ಶೆಟ್ಟಿ ಪಾರ್ಕ್ ಏನಿದೆ ಆ ಗಣಪತಿ ದೇವಸ್ಥಾನದಲ್ಲಿ ಈಗಾಗಲೇ ಇದು 31 ದಿನಗಳ ಕಾಲ ಕೂರಿಸುವಂಥ ಒಂದು ಗಣಪತಿ ಇದು. ಹೀಗಾಗಿ ಬಹಳ ವಿಶೇಷವಾಗಿರುವಂಥ ಒಂದು ಗಣಪತಿ ಇದು. 91ನೇ ವರ್ಷದ ಒಂದು ಆಚರಣೆ ಗಣಪತಿ ಉತ್ಸವ. ಈಗ ನೋಡ್ಬೋದು, ಒಂದೇ ದಿನ ಒಂದು ಆಚರಣೆಗೆ ಅವಕಾಶ ಮಾಡಿಕೊಟ್ಟಿರೋ ಹಿನ್ನೆಲೆಯಲ್ಲಿ ಬೆಳಗ್ಗೆನೆ ಇವರು ಸಂಜೆ ಹೆಚ್ಚು ಕಮ್ಮಿ ಇವರು ಸಂಜೆ 5 ಗಂಟೆ 6 ಗಂಟೆಗೆ ಒಂದು ಪ್ರತಿಷ್ಠಾಪನೆ ಮಾಡ್ತಿದ್ರು. ಆದರೆ ಈ ಬಾರಿ ಒಂದೇ ದಿನಕ್ಕೆ ಅವಕಾಶ ಜಿಲ್ಲಾಡಳಿತ ನೀಡಿರುವ ಹಿನ್ನೆಲೆಯಲ್ಲಿ ಇವತ್ತು ಬೆಳಗ್ಗೆನೆ ಒಂದು ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಜೊತೆಗೆ ವಿಶೇಷವಾಗಿ ಏನು ಪೂಜಾ ವಿಧಿವಿಧಾನಗಳು ಸಹ ಮಾಡಲಾಗಿದೆ. ಏನು ಸಂಪ್ರದಾಯಬದ್ಧವಾಗಿ ಇವರು ಒಂದು ಗಣಪತಿಯನ್ನು ಕೂರಿಸ್ತಾರೆ. ಉತ್ಸವದ ರೀತಿ 91 ವರ್ಷಗಳಿಂದ ಏನು ಉತ್ಸವದ ರೀತಿ ಒಂದು ಮಾಡ್ಕೊಂಡ್ಬಂತಾರೆ. ಅತಿ ಹೆಚ್ಚು ದಿನಗಳ ಕಾಲ ಶಿವಮೊಗ್ಗ ಜಿಲ್ಲೆಯಲ್ಲಿ ಏನು ಒಂದು ಗಣಪತಿ ಕೂರಿಸುವಂಥ ಒಂದು ಪ್ರತಿಷ್ಠಾಪನೆ ಮಾಡುವಂಥ ಒಂದು ದೇವಸ್ಥಾನ ಇದು. ಸಾವಿರಾರು ಸಂಖ್ಯೆಯಲ್ಲಿ ಜನರು ಆಗಮಿಸಬೇಕಿತ್ತು. ಆದರೆ ಈ ಕೊರೋನಾ ಹಿನ್ನೆಲೆಯಲ್ಲಿ ಸಾಕಷ್ಟು ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಂಡಿರುವ ಹಿನ್ನೆಲೆಯಲ್ಲಿ ಜನರು ಸಹ ಬೆಳವಣಿಗೆಯಷ್ಟು ಆಗಮಿಸುತ್ತಿದ್ದಾರೆ. ಸಂಜೆಯ ನಂತರ ಜನಸಂಖ್ಯೆ ದರ್ಶನಕ್ಕೆ ಬರುವವರ ಸಂಖ್ಯೆ ಹೆಚ್ಚಾಗುವ ಒಂದು ಸಾಧ್ಯತೆ ಇದೆ. ಎಲ್ಲ ರೀತಿಯ ಒಂದು ಮುನ್ನೆಚ್ಚರಿಕೆ ಕ್ರಮಗಳನ್ನು ಸಹ ಏನು ದೇವಸ್ಥಾನ ಕಮಿಟಿಯವರು ತೆಗೆದುಕೊಂಡಿದ್ದಾರೆ. ಸ್ಯಾನಿಟೈಸ್ ಆಗಿರ್ಬೋದು, ಬ್ಯಾರಿಕೇಡ್ಗಳನ್ನು ಹಾಕಿದ್ದಾರೆ. ಯಾರು ಮಾಸ್ಕ್ ಹಾಕೊಳ್ಳೋದಿಲ್ಲ ಅವ್ರನ್ನ ದೇವಸ್ಥಾನದ ಒಳಗೆ ಏನು ಬಿಡಿಕೊಳ್ಳದೇ ಇರುವಂಥ ಒಂದು ನಿಯಮಗಳನ್ನು ಹಾಕೊಂಡಿದ್ದಾರೆ. ಸಾಕಷ್ಟು ಮುನ್ನೆಚ್ಚರಿಕೆ ಕ್ರಮಗಳ ನಡುವೆ ಏನು ವಿಜೃಂಭಣೆಯಾಗಿ ಒಂದು ಗಣೇಶೋತ್ಸವವನ್ನು ಆಚರಿಸುವಂಥ ಒಂದು ಕೆಲಸ ಶಿವಮೊಗ್ಗ ಜಿಲ್ಲೆಯಲ್ಲಿ ಆಗ್ತಿದೆ. ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ನಾಗರಾಜ್ ಹಾಗೆ ಶರಣು ಹಂಪಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನಾ ಹುಬ್ಬಳ್ಳಿಯಲ್ಲಿ ಹೇಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡ್ತೀನಿ. ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್.